ಸಂಧಾನ ಸಭೆಗೂ ಕೂಡ ಮುನ್ನ ಈ ಒಂದು ಪಾಕ್ ಪ್ರಧಾನಿಯ ಭೇಟಿ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅಮೆರಿಕ ಉಪಾಧ್ಯಕ್ಷರಿಂದ ಈ ಒಂದು ಪಾಕಿಸ್ತಾನ ಪ್ರಧಾನಿಯ ಭೇಟಿ, ಈಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿಯಾದಂತಹ ಈ ಒಂದು ಜೆಡಿ ವ್ಯಾನ್ಸ್ ಸಂಧಾನದ ಮಾತುಕತೆಗೂ ಮುನ್ನ ಉಭಯ ನಾಯಕರ ಭೇಟಿ ಆಗ್ತಾ ಇದೆ. ನೋಡಿ, ಸಂಧಾನ ಮಾತುಕತೆಗೂ ಮುನ್ನ ಈಗ ಇಸ್ರೇಲ್ ವಿರುದ್ಧ ಇರಾನ್ ಕಿಡಿಕಾರ್ತಾ ಇದೆ. ಹಾಗಾಗಿ ಈ ಒಂದು ಶಾಂತಿ ಮಾತುಕತೆಯಲ್ಲಿ ಇಸ್ರೇಲ್ ಪರ ಅಮೆರಿಕ ಮಾತನಾಡೋ ಹಾಗಿಲ್ಲ. ಇಸ್ರೇಲ್ ಹಿತಾಸಕ್ತಿಗಾಗಿ ಈಗ ಅಮೆರಿಕ ಬಾಯಿ ತರಿತಾ ಇದೆ, ಒಂದು ಸಂಧಾನ ವಿಫಲ ಆಗುತ್ತೇನೋ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಸಂಧಾನ ಸಭೆಗೂ ಮುನ್ನ ಈಗ ಪಾಕ್ ಪ್ರಧಾನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಮೆರಿಕ ಉಪಾಧ್ಯಕ್ಷರಿಂದ ಪಾಕಿಸ್ತಾನದ ಪ್ರಧಾನಿ ಈಗ ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆಗಳನ್ನು ಮುಂಚಿತವಾಗಿ ಆಡ್ತಾ ಇದ್ದಾರೆ. ಪಾಕಿಸ್ತಾನ ಪ್ರಧಾನಿಯ ಭೇಟಿ ಈಗ ಅಮೆರಿಕದ ಉಪಾಧ್ಯಕ್ಷರಿಂದ ಮಾತುಕತೆ ನಡೀತಾ ಇದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಭೇಟಿಯಾಗಿದ್ದಾರೆ ಜೆಡಿ ವ್ಯಾನ್ಸ್ನ. ಸಂಧಾನದ ಮಾತುಕತೆ ಆರಂಭಿಸಬೇಕು, ಏನು ಪಾಕ್ ನೆಲದಲ್ಲಿ ಈಗ ಅಮೆರಿಕ ಇಸ್ರೇಲ್ನ ಸಂಧಾನದ ಮಾತುಕತೆಗೆ ರೆಡಿ ಆಗ್ತಾ ಇದೆ. ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂಧಾನದ ಮಾತುಕತೆಗೂ ಮುನ್ನವೇ ಉಭಯ ನಾಯಕರುಗಳು ಭೇಟಿಯಾಗಿ ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದಾರೆ. ಏನು ಚರ್ಚೆ ಮಾಡ್ತಾ ಇದ್ದಾರೆ, ಸಂಧಾನ ಯಾವ ರೀತಿಯಾಗಿ ಮಾಡೋದು ಅಥವಾ ಯಾವ ರೀತಿಯಾಗಿ ಇದನ್ನು ನಾವು ನಿಲ್ಲಿಸಬಹುದು ಅಂತವಾ. ಯಾಕಂದರೆ ಪಾಕಿಸ್ತಾನ ಈಗ ಎಂಟ್ರಿ ಆಗಿದೆ ಸೆಂಟ್ರಿಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು ಪಾಕಿಸ್ತಾನದ ಬುದ್ಧಿ ಅಂಥದ್ದು ಅಂಥದ್ರಲ್ಲಿ ಈಗ ಈ ಒಂದು ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಒಂದು ಜಂಟಿ ಯುದ್ಧದಲ್ಲಿ ಯಾವ ರೀತಿಯಾಗಿ ಇರಾನ್ ಎಲ್ಲ ರಾಷ್ಟ್ರಗಳು ತತ್ತರಿಸಿ ಹೋಗ್ತಾ ಇದೆ. ಬರೀ ಈ 3 ರಾಷ್ಟ್ರಗಳು ಮಾತ್ರ ಅಲ್ಲ, ನೆರೆಹೊರೆ ರಾಷ್ಟ್ರಗಳು ಯಾವುದೇ ಇದ್ರೂ ಕೂಡ ಎಲ್ಲವೂ ಕೂಡ ತತ್ತರಿಸಿ ಹೋಗ್ತಾ ಇದೆ. ಹಾಗಾಗಿ ಈಗ ಪಾಕಿಸ್ತಾನಕ್ಕೂ ಅದು ಹೊಡೆತ ಬೀಳ್ತಾ ಇದೆ. ಹಾಗಾಗಿ ನಾವು ಕೂಡ ಎಲ್ಲರೂ ಒಂದು ರೀತಿಯಲ್ಲಿ ಹೊಡೆತವನ್ನು ಬೀಳ್ತಾ ಇದ್ದಾರೆ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದ. ಹಾಗಾಗಿ ಪಾಕ್ ನೆಲದಲ್ಲಿ ಏನು ಅಮೆರಿಕ ಇಸ್ರೇಲ್ನ ಸಂಧಾನದ ಮಾತುಕತೆ ಮಾಡಬೇಕು ಅಂತೇಳಿ ಈಗ ಏನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಏನು ಸಂಧಾನದ ಮಾತುಕತೆಗೂ ಮುನ್ನವೇ ಈಗ ಉಭಯ ನಾಯಕರ ಜೊತೆ ಮೀಟಿಂಗನ್ನು ಮಾಡ್ತಾ ಇರೋದು, ಸಭೆಯನ್ನು ಮಾಡ್ತಾ ಇರೋದು. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಭೇಟಿ ಮಾಡಿ ಏನು ಈ ಶಹಬಾಜ್ ಶರೀಫ್ ಇದ್ದಾರೆ, ಅಮೆರಿಕದ ಉಪಾಧ್ಯಕ್ಷರನ್ನು ಭೇಟಿ ಮಾಡಿ ಈಗ ಮಾತುಕತೆಯನ್ನು ಆಡ್ತಾ ಇರೋದು. ಸಂಧಾನದ ಸಭೆಗೂ ಮುನ್ನ ಮಾತುಕತೆ ಆಡ್ತಿದ್ದಾರೆ, ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಇಬ್ಬರೂ ಸೇರಿ ಸಂಧಾನವನ್ನು ಮಾಡ್ತಾರಾ ಅಥವಾ ಯಾವ ರೀತಿ ಎರಡೂ ರಾಷ್ಟ್ರಗಳನ್ನು ತಲ್ಲಣಗೊಳಿಸ್ತಾರೆ ಎಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ ಈಗ ಉಭಯ ನಾಯಕರ ಜೊತೆ ಮೀಟಿಂಗ್ ನಡೀತಾ ಇದೆ. ಇನ್ನು ಒಂದು ಕಡೆ ಪಾಕ್ ಪ್ರಧಾನಿ ಭೇಟಿಯಾಗಿರುವಂತಹ ಏನು ಜೆಡಿ ವ್ಯಾನ್ಸ್ ಅವರನ್ನು ಕೂಡ ಮಾತುಕತೆಗೆ ಮಾತನಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಈ ಒಂದು ಸಂಧಾನದ ಮಾತುಕತೆಗೂ ಮುಂಚೆ ಇವರು ಮಾತನಾಡಿರೋದು, ಆಮೇಲೆ ಸಂಧಾನದ ಟೈಮಲ್ಲಿ ಏನೇನೆಲ್ಲ ಮಾತನಾಡ್ತಾರೆ ಅಂತ. ನೋಡಿ, ಈಗ ಪಾಕ್ ನೆಲದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸಂಧಾನದ ಮಾತುಕತೆ ಮಾಡಬೇಕು ಅಂತೇಳಿ ಈ ಸಂಧಾನದ ಸಭೆಗೆ ಸಜ್ಜಾಗಿದೆ. ಈಗ ಆಲ್ರೆಡಿ ವೇದಿಕೆ ಎಲ್ಲಿ ಅಂತಂದರೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆಯನ್ನು ಒಂದು ಕಡೆ ರೆಡಿ ಆಗಿದೆ. ಈ ಹೈ ವೋಲ್ಟೇಜ್ ಸಭೆಗೂ ಮುನ್ನ ಈಗ ಪ್ರಧಾನಿ ಭೇಟಿಯಾಗಿ ಏನು ಈ ಪಾಕ್ ಪ್ರಧಾನಿ ಭೇಟಿಯಾಗಿ ಅಮೆರಿಕದ ಉಪಾಧ್ಯಕ್ಷರನ್ನು ಭೇಟಿಯಾಗಿ ಮಾತನಾಡೋದಕ್ಕೆ ರೆಡಿ ಇದ್ದು ಈಗ ಜೆಡಿ ವ್ಯಾನ್ಸನ್ನು ಮಾತನಾಡ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಇನ್ನು ಪಾಕಿಸ್ತಾನದಲ್ಲಿ ಇರಾನ್ನ ನಿಯೋಗವನ್ನು ಕೂಡ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಏನು ಈಗ ಹೈ ವೋಲ್ಟೇಜ್ ಸಭೆಗೂ ಮುನ್ನ ಈಗ ಪ್ರಧಾನಿ ಇರಾನ್ ನಿಯೋಗವನ್ನು ಭೇಟಿಯಾಗಿ ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪಾಕ್ ಪ್ರಧಾನಿ ಜೆಡಿ ವ್ಯಾನ್ಸ್ ಅಂದರೆ ಅಮೆರಿಕದ ಉಪಾಧ್ಯಕ್ಷರಾದಂಥವರ ಜೆಡಿ ವ್ಯಾನ್ಸ್ ಅವರ ಜೊತೆ ಕೂಡ ಮಾತನಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಅಂದರೆ ಉಭಯ ನಾಯಕರುಗಳು ಈಗ ಕೂತು ಮಾತನಾಡುವಂಥ ಸಭೆಗೆ ಮುಂದಾಗಿದ್ದಾರೆ. ತದನಂತರ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಸಂಧಾನ ಸಭೆ ಮಾಡ್ತಾರೆ ಅಂತ. ಮತ್ತೊಂದು ಕಡೆ ಪಾಕಿಸ್ತಾನ ಪ್ರಧಾನಿಯಾದಂತಹ ಶಹಬಾಜ್ ಶರೀಫ್ ಈಗ ಇರಾನ್ ನಿಯೋಗವನ್ನು ಭೇಟಿಯಾಗಿರೋದು ಅಂತಂದರೆ ಶಹಬಾಜ್ ಶರೀಫ್ ಭೇಟಿಯಾಗಿರುವಂತಹ ಇರಾನ್ ನಿಯೋಗ ಮಿನಾಬ್ 168 ನಿಯೋಗಕ್ಕೆ ಭೇಟಿ ಕೊಟ್ಟು ಮಾತನಾಡಿರೋದು. ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ. ಯಾಕೆ ಹೀಗಾಯಿತು, ಏನಾಯಿತು, ನೀವೇನು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಿ, ಏನೇನು ಆಗ್ತಾ ಇದೆ ಎಲ್ಲವೂ ಕೂಡ ಕುಲಂಕುಷವಾಗಿ ಪಾಕ್ ಪ್ರಧಾನಿ ಮಾತನಾಡಿಸ್ತಾ ಇದ್ದಾರೆ. ಈ ಕಡೆ ಒಂದು ಕಡೆ ಮಿನಾಬಿ 168 ನಿಯೋಗವನ್ನು ಕೂಡ ಮಾತನಾಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಮೆರಿಕದ ಉಪಾಧ್ಯಕ್ಷರಿದ್ದಾರೆ ಡಿ ಜೆ ವ್ಯಾನ್ಸ್ ಅವರನ್ನು ಕೂಡ ಮಾತನಾಡಿಸ್ತಾ ಇದ್ದಾರೆ.
ಈಗ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಈ ಒಂದು ಸಂಧಾನ ಸಭೆಯಲ್ಲಿ ಎಲ್ಲಾ ನಾಯಕರು ಭಾಗಿಯಾಗಿ ಸಂಧಾನವನ್ನ ಮಾಡ್ತಾರೆ ಅಮೆರಿಕ ಇಸ್ರೇಲ್ ನಡುವೆ ಅಂತ.